ವೆಲ್ಕಮ್ ಬ್ಯಾಕ್. ಡಿಸಿಎಂ ಡಿಕೆಶಿಯಿಂದ ಸಾಲು ಸಾಲು ಎಡವಟ್ಟಾಗ್ತಾ ಇದೆ. ಡಿಕೆಶಿ ಬಾಯಿಗೆ ಬೀಗ ಹಾಕಿತ್ತ ಹೈಕಮಾಂಡ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನಾನು ಸತ್ಯ ಹೇಳಿದ್ರೆ ಯಾರು ಕೂಡ ಸಹಿಸಲ್ಲ. ಪ್ರಮೋದಾದೇವಿ ಸೇರಿದಂತೆ ಯಾರು ಕೂಡ ಸಹಿಸಲ್ಲ. ನಾನು ಏನೇ ಮಾತನಾಡಿದ್ರು ಕೂಡ ತಪ್ಪು ಕಂಡು ಹಿಡಿತಾರೆ. ನಾನೇನು ಮಾತನಾಡಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರೋದು. ನೋಡಿ, ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ. ಪ್ರಮೋದೇವಿ ದೇವರಿಗೂ ಇರ್ಬೋದು, ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಏನ್ ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡುಹಿಡಿಯೋದೇ ಒಂದು ದೊಡ್ಡ ಕೆಲಸ. ರಾಜಕೀಯದವ್ರು ಇರ್ಬೋದು, ಮಾಧ್ಯಮದವ್ರಿರ್ಬೋದು, ಎಲ್ಲರೂ ಇರ್ಬೋದು, ಏನೋ ನಡೀತಾ ಇದೆ. ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್. ಬೇರೆ ಲೀಡರ್ಸ್ ಇದ್ದಾರೆ, ಬೇರೆ ಇವ್ರನ್ನ ಸ್ಪೋರ್ಟ್ಸ್ ಮನ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ತಾರೆ. ನೋಡಿ, ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ. ಪ್ರಮೋದೇವಿ ದೇವರಿಗೂ ಇರ್ಬೋದು, ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಏನ್ ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡುಹಿಡಿಯೋದೇ ಒಂದು ದೊಡ್ಡ ಕೆಲಸ. ರಾಜಕೀಯದವ್ರು ಇರ್ಬೋದು, ಮಾಧ್ಯಮ. ಇನ್ನು ದಸರಾ ನಾಡ ಹಬ್ಬವೋ ಒಂದು ಧರ್ಮದ ಹಬ್ಬವೋ, ಮೊದಲು ಈ ತರ್ಕಕ್ಕೆ ಉತ್ತರವನ್ನು ಕಂಡುಕೊಳ್ಬೇಕು. ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಫೀಸಾ ಅಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಾನು ಮುಷ್ತಾಕ್ ಜಾತ್ಯತೀತ ತತ್ವ ಹೊಂದಿರುವವರು, ಇಸ್ಲಾಂ ಧರ್ಮಕ್ಕಿಂತ ಹೆಚ್ಚು ಕನ್ನಡಕ್ಕೆ ಕೊಡುಗೆ ಕೊಟ್ಟವರೊಬ್ಬರು, ಒಬ್ಬ ಸಾಹಿತಿ. ದಸರಾ ನಾಡ ಹಬ್ಬವಾದ್ರೆ ಬಾನು ಮುಷ್ತಾಕ್ ಹೋಗಬಹುದು. ಸರ್ಕಾರ ಮುಸ್ಲಿಮರಿಗೆ ಮಾಡಬೇಕಾದ ಕೆಲಸ ಬಹಳ ಇದೆ. ಬೆಂಗಳೂರಲ್ಲಿ ಮುಸ್ಲಿಂ ನಾಯಕ ಶಫಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವಿಚಾರಕ್ಕೆ ತಿಳ್ಕೊಳ್ಳಿ, ಇದರಿಂದ ಮುಸಲ್ಮಾನರಿಗೆ ಬೇಕಾದಂತ ಸರ್ಕಾರ ಮಾಡಬೇಕಂತ ತುಂಬಾ ಕೆಲಸಗಳಿವೆ. ಅದೆಲ್ಲ ಬಿಟ್ಟು ಈಗ ಬಾನು ಮುಷ್ತಾಕ್ ಅವರನ್ನು ದಸರಾ ಹಬ್ಬದ ಅದರ ಅಧ್ಯಕ್ಷ ಮಾಡಿದ್ರಿಂದ ಇಡೀ ಕರ್ನಾಟಕದ ಮುಸಲ್ಮಾನರ ಸರ್ವತೋಮುಖ ಏಳಿಗೆ ನಡೆದಿದೆ ಅಂತ ಬಿಂಬಿಸುವಂತ ಒಂದು ಪ್ರಯತ್ನ ನಡೀತಾ ಇದೆ. ಇದು ಸರಿಯಲ್ಲ. ನಾವು ಯಾರು ಕೇಳುವುದಿಲ್ಲ, ಬಾನು ಮುಷ್ತಾಕು ಕೇಳಿಲ್ಲ ನಮ್ಮನ್ನು ಅಧ್ಯಕ್ಷ ಮಾಡಿ ಅಂತ. ಆದ್ದರಿಂದ ಮುಸ್ಲಿಂ ಸಮುದಾಯದ ಸಮಸ್ಯೆಗಳು ಪರಿಹಾರ ಆಗುವುದೂ ಇಲ್ಲ. ಮುಸಲ್ಮಾನರ ಸಮಸ್ಯೆ ತುಂಬಾ ಇದೆ. ಅದು ಸರ್ಕಾರ ಬೇಕಾದ ರೀತಿಯಲ್ಲಿ ಆ ಸಮಸ್ಯೆ ಪರಿಹಾರ ಆಗಬೇಕು. ಅದು ಬಿಟ್ಟು ಇದು ಬಾನು ಮುಷ್ತಾಕ್ ಅವರನ್ನು ಅಧ್ಯಕ್ಷ ಮಾಡಿ ಅದು ಇಡೀ ಮುಸ್ಲಿಂ ಸಮುದಾಯಕ್ಕೆ. ವೆಲ್ಕಮ್ ಬ್ಯಾಕ್. ಡಿಸಿಎಂ ಡಿಕೆಶಿಯಿಂದ ಸಾಲು ಸಾಲು ಎಡವಟ್ಟಾಗ್ತಾ ಇದೆ. ಡಿಕೆಶಿ ಬಾಯಿಗೆ ಬೀಗ ಹಾಕಿತ್ತ ಹೈಕಮಾಂಡ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನಾನು ಸತ್ಯ ಹೇಳಿದ್ರೆ ಯಾರು ಕೂಡ ಸಹಿಸಲ್ಲ. ಪ್ರಮೋದಾದೇವಿ ಸೇರಿದಂತೆ ಯಾರು ಕೂಡ ಸಹಿಸಲ್ಲ. ನಾನು ಏನೇ ಮಾತನಾಡಿದ್ರು ಕೂಡ ತಪ್ಪು ಕಂಡು ಹಿಡಿತಾರೆ. ನಾನೇನು ಮಾತನಾಡಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರೋದು. ನೋಡಿ, ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ. ಪ್ರಮೋದೇವಿ ದೇವರಿಗೂ ಇರ್ಬೋದು, ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಏನ್ ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡುಹಿಡಿಯೋದೇ ಒಂದು ದೊಡ್ಡ ಕೆಲಸ. ರಾಜಕೀಯದವ್ರು ಇರ್ಬೋದು, ಮಾಧ್ಯಮದವ್ರಿರ್ಬೋದು, ಎಲ್ಲರೂ ಇರ್ಬೋದು, ಏನೋ ನಡೀತಾ ಇದೆ. ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್. ಬೇರೆ ಲೀಡರ್ಸ್ ಇದ್ದಾರೆ, ಬೇರೆ ಇವ್ರನ್ನ ಸ್ಪೋರ್ಟ್ಸ್ ಮನ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ತಾರೆ. ನೋಡಿ, ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ. ಪ್ರಮೋದೇವಿ ದೇವರಿಗೂ ಇರ್ಬೋದು, ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಏನ್ ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡುಹಿಡಿಯೋದೇ ಒಂದು ದೊಡ್ಡ ಕೆಲಸ. ರಾಜಕೀಯದವ್ರು ಇರ್ಬೋದು, ಮಾಧ್ಯಮ. ಇನ್ನು ದಸರಾ ನಾಡ ಹಬ್ಬವೋ ಒಂದು ಧರ್ಮದ ಹಬ್ಬವೋ, ಮೊದಲು ಈ ತರ್ಕಕ್ಕೆ ಉತ್ತರವನ್ನು ಕಂಡುಕೊಳ್ಬೇಕು. ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಫೀಸಾ ಅಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಾನು ಮುಷ್ತಾಕ್ ಜಾತ್ಯತೀತ ತತ್ವ ಹೊಂದಿರುವವರು, ಇಸ್ಲಾಂ ಧರ್ಮಕ್ಕಿಂತ ಹೆಚ್ಚು ಕನ್ನಡಕ್ಕೆ ಕೊಡುಗೆ ಕೊಟ್ಟವರೊಬ್ಬರು, ಒಬ್ಬ ಸಾಹಿತಿ. ದಸರಾ ನಾಡ ಹಬ್ಬವಾದ್ರೆ ಬಾನು ಮುಷ್ತಾಕ್ ಹೋಗಬಹುದು. ಸರ್ಕಾರ ಮುಸ್ಲಿಮರಿಗೆ ಮಾಡಬೇಕಾದ ಕೆಲಸ ಬಹಳ ಇದೆ. ಬೆಂಗಳೂರಲ್ಲಿ ಮುಸ್ಲಿಂ ನಾಯಕ ಶಫಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಒಂದು ವಿಚಾರ ತಿಳ್ಕೊಳ್ಳಿ, ಇದರಿಂದ ಮುಸಲ್ಮಾನರಿಗೆ ಬೇಕಾದಂತ ಸರ್ಕಾರ ಮಾಡಬೇಕಂತ ತುಂಬಾ ಕೆಲಸಗಳಿವೆ. ಅದೆಲ್ಲ ಬಿಟ್ಟು ಈಗ ಬಾನು ಮುಷ್ತಾಕ್ ಅವರನ್ನು ದಸರಾ ಹಬ್ಬದ ಅದರ ಅಧ್ಯಕ್ಷ ಮಾಡಿದ್ರಿಂದ ಇಡೀ ಕರ್ನಾಟಕದ ಮುಸಲ್ಮಾನರ ಸರ್ವತೋಮುಖ ಏಳಿಗೆ ನಡೆದಿದೆ ಅಂತ ಬಿಂಬಿಸುವಂತ ಒಂದು ಪ್ರಯತ್ನ ನಡೀತಾ ಇದೆ. ಇದು ಸರಿಯಲ್ಲ. ನಾವು ಯಾರು ಕೇಳುವುದಿಲ್ಲ, ಬಾನು ಮುಷ್ತಾಕು ಕೇಳಿಲ್ಲ ನಮ್ಮನ್ನು ಅಧ್ಯಕ್ಷ ಮಾಡಿ ಅಂತ. ಆದ್ದರಿಂದ ಮುಸ್ಲಿಂ ಸಮುದಾಯದ ಸಮಸ್ಯೆಗಳು ಪರಿಹಾರ ಆಗುವುದೂ ಇಲ್ಲ. ಮುಸಲ್ಮಾನರ ಸಮಸ್ಯೆ ತುಂಬಾ ಇದೆ. ಅದು ಸರ್ಕಾರ ಬೇಕಾದ ರೀತಿಯಲ್ಲಿ ಆ ಸಮಸ್ಯೆ ಪರಿಹಾರ ಆಗಬೇಕು. ಅದು ಬಿಟ್ಟು ಇದು ಬಾನು ಮುಷ್ತಾಕ್ ಅವರನ್ನು ಅಧ್ಯಕ್ಷ ಮಾಡಿ ಅದು ಇಡೀ ಮುಸ್ಲಿಂ ಸಮುದಾಯಕ್ಕೆ. ವೆಲ್ಕಮ್ ಬ್ಯಾಕ್. ಡಿಸಿಎಂ ಡಿಕೆಶಿಯಿಂದ ಸಾಲು ಸಾಲು ಎಡವಟ್ಟಾಗ್ತಾ ಇದೆ. ಡಿಕೆಶಿ ಬಾಯಿಗೆ ಬೀಗ ಹಾಕಿತ್ತ ಹೈಕಮಾಂಡ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನಾನು ಸತ್ಯ ಹೇಳಿದ್ರೆ ಯಾರು ಕೂಡ ಸಹಿಸಲ್ಲ. ಪ್ರಮೋದಾದೇವಿ ಸೇರಿದಂತೆ ಯಾರು ಕೂಡ ಸಹಿಸಲ್ಲ. ನಾನು ಏನೇ ಮಾತನಾಡಿದ್ರು ಕೂಡ ತಪ್ಪು ಕಂಡು ಹಿಡಿತಾರೆ. ನಾನೇನು ಮಾತನಾಡಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರೋದು. ನೋಡಿ, ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ. ಪ್ರಮೋದ ವೈದ್ಯವ್ರಿಗೂ ಇರ್ಬೋದು, ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಏನ್ ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡುಹಿಡಿಯೋದೇ ಒಂದು ದೊಡ್ಡ ಕೆಲಸ. ರಾಜಕೀಯದವ್ರು ಇರ್ಬೋದು, ಮಾಧ್ಯಮದಲ್ಲಿರ್ಬೋದು, ಎಲ್ಲರೂ ಇರ್ಬೋದು, ಏನೋ ನಡೀತಾ ಇದೆ. ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್. ಬೇರೆ ಲೀಡರ್ಸ್ ಇದ್ದಾರೆ, ಬೇರೆ ಇವ್ರನ್ನ ಸ್ಪೋರ್ಟ್ಸ್ ಮ್ಯಾನ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ತೀನಿ. ನೋಡಿ, ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ. ಪ್ರಮೋದ ವೈದ್ಯವ್ರಿಗೂ ಇರ್ಬೋದು, ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಏನ್ ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡುಹಿಡಿಯೋದೇ ಒಂದು ದೊಡ್ಡ ಕೆಲಸ. ರಾಜಕೀಯದವ್ರು ಇರ್ಬೋದು, ಮಾಧ್ಯಮ. ಇನ್ನು ದಸರಾ ನಾಡ ಹಬ್ಬವೋ ಒಂದು ಧರ್ಮದ ಹಬ್ಬವೋ, ಮೊದಲು ಈ ತರ್ಕಕ್ಕೆ ಉತ್ತರವನ್ನು ಕಂಡುಕೊಳ್ಬೇಕು. ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಫೀಸಾ ಅದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾನು ಮುಷ್ತಾಕ್ ಜಾತ್ಯತೀತ ತತ್ವ ಹೊಂದಿರುವವರು, ಇಸ್ಲಾಂ ಧರ್ಮಕ್ಕಿಂತ ಹೆಚ್ಚು ಕನ್ನಡಕ್ಕೆ ಕೊಡುಗೆ ಕೊಟ್ಟವರೊಬ್ಬರು, ಒಬ್ಬ ಸಾಹಿತಿ. ದಸರಾ ನಾಡ ಹಬ್ಬವಾದ್ರೆ ಬಾನು ಮುಷ್ತಾಕ್ ಹೋಗಬಹುದು. ಸರ್ಕಾರ ಮುಸ್ಲಿಮರಿಗೆ ಮಾಡಬೇಕಾದ ಕೆಲಸ ಬಹಳ ಇದೆ. ಬೆಂಗಳೂರಲ್ಲಿ ಮುಸ್ಲಿಂ ನಾಯಕ ಶಫಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವಿಚಾರ ತಿಳ್ಕೊಳ್ಳಿ, ಇದರಿಂದ ಮುಸಲ್ಮಾನರಿಗೆ ಬೇಕಾದಂತ ಸರ್ಕಾರ ಮಾಡಬೇಕಂತ ತುಂಬಾ ಕೆಲಸಗಳಿವೆ. ಅದೆಲ್ಲ ಬಿಟ್ಟು ಈಗ ಬಾನು ಮುಷ್ತಾಕ್ ಅವರನ್ನು ದಸರಾ ಹಬ್ಬದ ಅದರ ಅಧ್ಯಕ್ಷ ಮಾಡಿದ್ರಿಂದ ಇಡೀ ಕರ್ನಾಟಕದ ಮುಸಲ್ಮಾನರ ಸರ್ವತೋಮುಖ ಏಳಿಗೆ ನಡೆದಿದೆ ಅಂತ ಬಿಂಬಿಸುವಂತ ಒಂದು ಪ್ರಯತ್ನ ನಡೀತಾ ಇದೆ. ಇದು ಸರಿಯಲ್ಲ. ನಾವು ಯಾರು ಕೇಳುವುದಿಲ್ಲ, ಬಾನು ಮುಷ್ತಾಕು ಕೇಳಿಲ್ಲ ನಮ್ಮನ್ನು ಅಧ್ಯಕ್ಷ ಮಾಡಿ ಅಂತ. ಆದ್ದರಿಂದ ಮುಸ್ಲಿಂ ಸಮುದಾಯದ ಸಮಸ್ಯೆಗಳು ಪರಿಹಾರ ಆಗುವುದೂ ಇಲ್ಲ. ಮುಸಲ್ಮಾನರ ಸಮಸ್ಯೆ ತುಂಬಾ ಇದೆ. ಅದು ಸರ್ಕಾರ ಬೇಕಾದ ರೀತಿಯಲ್ಲಿ ಆ ಸಮಸ್ಯೆ ಪರಿಹಾರ ಆಗಬೇಕು. ಅದು ಬಿಟ್ಟು ಇದು ಬಾನು ಮುಷ್ತಾಕ್ ಅವರನ್ನು ಅಧ್ಯಕ್ಷ ಮಾಡಿ ಅದು ಇಡೀ ಮುಸ್ಲಿಂ ಸಮುದಾಯಕ್ಕೆ ಬೇಕಾದ ರೀತಿಯಲ್ಲಿ ಆ ಸಮಸ್ಯೆ ಪರಿಹಾರ ಆಗಬೇಕು. ಅದು ಬಿಟ್ಟು ಇದು ಬಾನು